ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಈ ದೇಶದ ಶಿಕ್ಷಣ ಸಚಿವನ ಸ್ಥಾನದಿಂದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರ ಜನ್ಸಿ ಹೋರಾಟಕ್ಕೆ ಮಂಡಿಯೂರಿ ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರ ಆ ಜಾಗಕ್ಕೆ ಈಗ ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಹೆಚ್ಚುವರಿಯಾಗಿ ಅವರಿಗೆ ಆ ಜವಾಬ್ದಾರಿಯನ್ನು ಸಹ ಕೊಡಲಾಗಿದೆ. ಆದರೆ ಯಾಕೆ ಪ್ರಹ್ಲಾದ್ ಜೋಶಿ ಅವರನ್ನೇ ಆಯ್ಕೆ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಈಗ ಅವರನ್ನೇ ಶಿಕ್ಷಣ ಸಚಿವರನ್ನಾಗಿ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರ ಎದೆಯ ಮೇಲೆ ಯಾರೋ ಕೂತಿದ್ರು ಅನ್ನುವಂತಹ ಸುದ್ದಿ ಇದೆ. ಸೊ ಯಾರದು? ಪ್ರಹ್ಲಾದ್ ಜೋಶಿನೇ ಬೇಕು ನಮಗೆ ಶಿಕ್ಷಣ ಸಚಿವ ಆಗಿ, ಅವರನ್ನೇ ಮಾಡಲೇಬೇಕು ನೀವಂತ ಪಟ್ಟು ಹಿಡಿದಿದ್ದು. ಮತ್ತು ಏನು ಈ ಸುದ್ದಿಯ ಹಿನ್ನೆಲೆ ಮುನ್ನೆಲೆ ಮತ್ತು ಈ ಧರ್ಮೇಂದ್ರ ಪ್ರಧಾನ್ ಹಿನ್ನೆಲೆಗೂ ಪ್ರಹ್ಲಾದ್ ಜೋಶಿ ಹಿನ್ನೆಲೆಗೂ ಇರುವಂತಹ ಸಾಮ್ಯತೆ ಏನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜನ್ಸಿ ಬೀದಿಗೆ ಬಂತು, ನರೇಂದ್ರ ಮೋದಿ ಸರ್ಕಾರವನ್ನ ನಡುಗಿಸಿ ಬಿಸಾಕ್ಬಿಡ್ತು. ಇಡೀ ದೇಶದಲ್ಲಿ ಜಂತರ್ ಮಂತರ್ ಕೇಂದ್ರ ಬಿಂದುವಾಗಿದ್ರು ಸಹ ಇಡೀ ದೇಶದಲ್ಲಿ ನಾನಾ ನಗರಗಳಲ್ಲಿ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಉಸಿರಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಜನ್ಸಿ. ದಿನಂಪ್ರತಿ ತಮ್ಮ ಹೋರಾಟವನ್ನ ತೀವ್ರಗೊಳಿಸ್ತಾನೆ ಹೋದ್ರು. ಯಾವ ಮಟ್ಟಕ್ಕೆ ಅಂದ್ರೆ ನರೇಂದ್ರ ಮೋದಿ ಬೆಚ್ಚಿ ಬಿದ್ದು ಮಧ್ಯರಾತ್ರಿಯಲ್ಲಿ ಸೆಲ್ಫಿ ವಿಡಿಯೋ ಮಾಡಬೇಕಾಯ್ತು. ಮಧ್ಯರಾತ್ರಿ ಬೆಚ್ಚಿ ಬಿದ್ದು ಎದ್ದು ಮುಖದ ಹತ್ತಿರ ಮೊಬೈಲ್ ಇಟ್ಕೊಂಡು ಭೂತ ಕಾಣುವ ಹಾಗೆ ಅಷ್ಟು ಹತ್ತಿರದಿಂದ ಒಂದು ವಿಡಿಯೋ ಮಾಡಿಬಿಟ್ಟು ಅದು ಟ್ರೋಲ್ ಆಗಬೇಕಾಯ್ತು. ಅಷ್ಟು ಭಯವನ್ನ ಜನಿಸಿ ನರೇಂದ್ರ ಮೋದಿ ಮತ್ತು ಬಿಜೆಪಿಗರಲ್ಲಿ ಹುಟ್ಟಿಸ್ಬಿಡ್ತಾರೆ. ಸೊ ವಿಧಿ ಇಲ್ಲದೆ ಮಂಡಿಯೂರಿದ ಹಾಗೆ, ಶರಣಾದ ಹಾಗೆ ಜನ್ಸಿ ಮುಂದೆ ನರೇಂದ್ರ ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ತಗೊಳ್ತಾರೆ. ಸೊ ಅಲ್ಲಿಗೆ ಆ ಹೋರಾಟದ್ದು ಬೇರೆ ವಿಚಾರಗಳಾದರೆ, ಈಗ ಬರುವಂತಹ ವಿಚಾರ ಏನು ಅಂದ್ರೆ, ಆ ಜಾಗಕ್ಕೆ ಇನ್ನೊಬ್ಬರನ್ನ ತಂದಿದ್ದಾರಲ್ಲ ಈಗ ಕರ್ನಾಟಕದಿಂದ MP ಆಗಿರುವಂತಹ ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಏನು, ಅವರ ಸಮುದಾಯ ಏನು ಅನ್ನೋದ್ರ ಬಗ್ಗೆ 2023 ಚುನಾವಣೆಗಳ ಸಂದರ್ಭದಲ್ಲಿ ಕುಮಾರಸ್ವಾಮಿ ಚೆನ್ನಾಗಿ ಹೇಳಿದ್ದಾರೆ. ಅವ್ರ ಯೋಗ್ಯತೆ ಏನು, ಅವರ DNA ಏನು, ಅವರ ಕುತಂತ್ರಗಳೇನು, ಅವರ ತಂತ್ರಗಳೇನು, ಅವ್ರು ಏನು ಮಾಡಿದ್ರು, ಈ ಹಿಂದೆ ಏನು ಮಾಡ್ತಾರೆ ಮುಂದಕ್ಕೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಆದ್ರೆ ಆ ಕುಮಾರಸ್ವಾಮಿ ಅವರು ಈಗ ಅದನ್ನೆಲ್ಲ ಮರೆತು ಹೋಗಿ ಅದೇ ಬಿಜೆಪಿ, ಅದೇ ಪ್ರಹ್ಲಾದ್ ಜೋಶಿ ಜೊತೆ ನಗುತ್ತಾ ಇದ್ದಾರೆ ಸ್ವಾರ್ಥಕ್ಕೆ. ಅದು ಬಿಡಿ. ಆದ್ರೆ ಅವತ್ತು ಹೇಳಿದ ವಿಚಾರಗಳಿದೆಯಲ್ಲ ಪ್ರಹ್ಲಾದ್ ಜೋಶಿ ಕುರಿತಾಗಿ ಕುಮಾರಸ್ವಾಮಿ, ಅದು ವಾಸ್ತವ ಸತ್ಯ, ಸತ್ಯವಾದ ವಿಚಾರ ಅವತ್ತು ಹೇಳಿದ್ದು. ಅಂತಹ ಪ್ರಹ್ಲಾದ್ ಜೋಶಿಯನ್ನ ಈಗ ನರೇಂದ್ರ ಮೋದಿ ಸರ್ಕಾರ ಶಿಕ್ಷಣ ಸಚಿವರನ್ನಾಗಿ ನೇಮಿಸಿದೆ. ಸೊ ಈ ವ್ಯಕ್ತಿಯನ್ನೇ ಶಿಕ್ಷಣ ಸಚಿವನ್ನಾಗಿ ಮಾಡಬೇಕು ಅಂತ ಯಾರೋ ಒಬ್ರು ನರೇಂದ್ರ ಮೋದಿ ಅವರಿಗೆ ಕಟ್ಟು ಬಿದ್ದಿದ್ರಂತೆ, ಪಟ್ಟು ಹಿಡಿದು ಕೂತಿದ್ರಂತೆ. ವಿ ವಾಂಟ್ ದಿಸ್ ಮ್ಯಾನ್ ಅಂತ. ಯಾರು ಅಲ್ಲ, RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಅಂತ ಹೇಳಲಾಗ್ತಿದೆ. ಯಾಕೆ? ಸೊ ಇಲ್ಲಿ ಪ್ರಧಾನ್ ಅವರನ್ನ ಕರ್ಕೊಂಡು ಬರೋಣ. ಧರ್ಮೇಂದ್ರ ಪ್ರಧಾನ್ ಏನಾಗಿದ್ರು ಈ ಹಿಂದೆ? RSS ನ ಕಟ್ಟ ಸೇವಕ, ಕಟ್ಟ ಮೆಂಬರ್, ಬಜರಂಗ ದಳದಲ್ಲಿ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ. ಅಂಥ ವ್ಯಕ್ತಿಯನ್ನ ನರೇಂದ್ರ ಮೋದಿ ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ರು. ಉದ್ದೇಶ ಇಷ್ಟೇ, ಶಿಕ್ಷಣವನ್ನ ಕೇಸರೀಕರಣಗೊಳಿಸೋದು. ಈ ದೇಶದ ಶಿಕ್ಷಣದಲ್ಲಿ, ಟೆಕ್ಸ್ಟ್ ಬುಕ್ಗಳಲ್ಲಿ, ಮಕ್ಕಳ ಮನಸ್ಸಿನಲ್ಲಿ, ಶಾಲೆಗಳಲ್ಲಿ ಇವರ ಅಜೆಂಡಾಗಳನ್ನ ತುರುಕೋದು. ಇವರ ಅಜೆಂಡಾ ಅಂದ್ರೆ ಏನು? ಹಿಂದುತ್ವವನ್ನ ತುರುಕೋದು. ಹಿಂದುತ್ವ ಅಂದ್ರೆ ಏನು? ಬ್ರಾಹ್ಮಣರೇ ಶ್ರೇಷ್ಠ ಅಂತ ತುರುಕೋದು, ಬ್ರಾಹ್ಮಣತ್ವ ಶ್ರೇಷ್ಠ ಅಂತ ತುರುಕೋದು, ಬೇರೆಯವರೆಲ್ಲ ಬ್ರಾಹ್ಮಣರ ಗುಲಾಮರು ಅನ್ನೋದನ್ನ ಮನಸ್ಥಿತಿಗಳನ್ನ ಸೃಷ್ಟಿ ಮಾಡೋದು. ಅಂತಹದ್ದೇ ಪುರಾಣಗಳನ್ನ, ಅಂತಹದ್ದೇ ಕಥೆಗಳನ್ನ, ಅಂತಹದ್ದೇ ಕಾವ್ಯಗಳನ್ನ ತಗೊಂಡು ಬಂದು ತುಂಬುವಂಥದ್ದು. ಮತ್ತು ಸೈನ್ಸ್ ಅಲ್ಲೂ ಸಹ ದಡ್ಡತನವನ್ನ, ಮೌಢ್ಯವನ್ನ ತಂದು ತುಂಬೋದು. ಇತಿಹಾಸದಲ್ಲಿ ಮುಸ್ಲಿಂ ರಾಜರುಗಳ, ಮುಸ್ಲಿಂ ದೊರೆಗಳ ಅವರ ಕೀರ್ತಿಯನ್ನ, ಅವರ ಸಾಧನೆಗಳನ್ನ, ಅವರ ಅಸ್ತಿತ್ವವನ್ನೇ ಇಲ್ಲದಾಗಿಸೋದು. ಇಂತಹ ನೀಚಾತಿ ನೀಚ ಯೋಜನೆಗಳನ್ನ RSS ಮಾಡಿಕೊಡುತ್ತೆ. ಅದನ್ನ ಮೋದಿ ಸರ್ಕಾರ ಚಾಚು ತಪ್ಪದೆ ಅದನ್ನ ಪಾಲಿಸಬೇಕಾಗತ್ತೆ. ಇಲ್ಲದೆ ಹೋದ್ರೆ ಮೋದಿಯನ್ನ ಅರ್ಧ ನಿಮಿಷದಲ್ಲಿ ಕಿತ್ತು ಬಿಸಾಕ್ತಾರೆ.
ಸೊ ಅದಕ್ಕೆ ಪೂರಕವಾಗಿ RSSನೊಂದಿಗೆ ಈ ಹಿಂದೆ ಈಗ ಈ ಮುಂದಕ್ಕೂ ಸಹ ನಿಕಟವಾದ ಸಂಪರ್ಕ ಹೊಂದಿರಬಹುದಾದಂತಹ ವ್ಯಕ್ತಿ ಅಂತ ಧರ್ಮೇಂದ್ರ ಪ್ರಧಾನ್ ಅಲ್ಲಿಗೆ ತಂದಿದ್ದು. ಧರ್ಮೇಂದ್ರ ಪ್ರಧಾನ್ ಸಹ RSSನ ಗುಲಾಮನ ರೀತಿಯಲ್ಲಿ ಅವರು ಹೇಳಿದ ಪ್ರತಿಯೊಂದನ್ನು ಫಾಲೋ ಮಾಡಿಕೊಂಡು ಕೆಲಸ ಮಾಡಿದ್ರು. ಅದು ಈ ಹಿಂದೆ ಸ್ಮೃತಿ ಇರಾನಿ ಇದ್ದಾಗ ಸಾಧ್ಯ ಆಗಿರ್ಲಿಲ್ಲ. ಯಾಕಂದ್ರೆ ಸ್ಮೃತಿ ಇರಾನಿಗೆ ಒಂದು ಭ್ರಮೆ ಇತ್ತು, ನರೇಂದ್ರ ಮೋದಿನೇ ನನ್ನ ಹಿಂದೆ ಇರಬೇಕಾದ್ರೆ ನಾನು ಈ RSSನ ನಾಯಕರು ಫೋನ್ ಮಾಡಿದಾಗೆಲ್ಲ ಹೋಗಿ ಅವ್ರ ಮುಂದೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರು ಹೇಳಿದ್ದಾಗೆಲ್ಲ ಹೋಗಿ ಅವ್ರಿಗೆ ಹೇಳಿದ್ದನ್ನೆಲ್ಲ ಕೇಳೋ ಅವಶ್ಯಕತೆ ಇಲ್ಲ. ನಾನು ಧರ್ಮಾಂಧೇನೆ, ನಾನು ಮನುಸ್ಮೃತಿ ಇದರಲ್ಲೇ ಬಂದಿರೋಳು ಮನಸ್ಥಿತಿಯಲ್ಲೇ, ಆದ್ರೆ ಅವ್ರು ಹೇಳಿ ನಾವು ಮಾಡಲ್ಲ, ನನಗ್ ತೋಚಿತ ನಾನು ಮಾಡ್ತೀನಿ ಅಂತ ಹೇಳಿ ರೋಹಿತ್ ವೇಮುಲಾ ಅನ್ನುವಂಥವನ ಪಾಪ ಆ ವಿದ್ಯಾರ್ಥಿಯ ಜೀವಕ್ಕೆ ಕುತ್ತು ಬರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಮಾಡಿದೆಲ್ಲ ನಮಗ್ ಗೊತ್ತಿದೆ. ಸೊ ಆದ್ರೆ ಸ್ಮೃತಿ ಇರಾನಿ ಮೇಲೆ RSSಗೆ ಕಂಪ್ಲೇಂಟ್ಸ್ ಇತ್ತು, ನಾವು ಚಿಟ್ಕೆ ಹೊಡೆದ್ರೆ ಓಡ್ ಬರಲ್ಲ, ನಾವು ಕರೆದ ತಕ್ಷಣ ಬರಲ್ಲ, ನಾವು ಹೇಳಿದ್ದನ್ನ ಹೇಳಿದ ರೀತಿಯಲ್ಲೇ ಮಾಡಲ್ಲ, ಅದನ್ನೇ ಬೇರೆ ರೀತಿ ಮಾಡೋ ಪ್ರಯತ್ನ ಇರುತ್ತೆ, ಮನಸ್ಥಿತಿ ಒಂದೇ ಇದೆ ನಮಗೂ ಅವ್ರದ್ದು, ಬಟ್ ನಾವು ಹೇಳಿದ್ದನ್ನ ಹೇಳದಂಗೆ ಹಂಗೆ ಮಾಡ್ತಾ ಇರ್ಲಿಲ್ಲ ಅಂತ ಆ ಕಂಪ್ಲೇಂಟ್ ಆಧಾರದ ಮೇಲೆನೆ ಧರ್ಮೇಂದ್ರ ಪ್ರಧಾನ ಕರ್ಕೊಂಡು ಬಂದಿದ್ದು. ಧರ್ಮೇಂದ್ರ ಪ್ರಧಾನ್ ಆದ್ರೆ ಏನ್ ಹೇಳಿದ್ರು RSS ಅದಕ್ಕಿಂತ ಹೆಚ್ಚಿಗೆನೆ ತುಂಬಾ ವಿನಯವಂತರಾಗಿ ಮಾಡುವಂತಹ ವ್ಯಕ್ತಿ ಅಂತ. ಸೊ ಆ ವ್ಯಕ್ತಿ ರಾಜೀನಾಮೆ ಕೊಟ್ಟ ನಂತರ ಅದೇ ರೀತಿಯ ವ್ಯಕ್ತಿ ಬೇಕಾಗಿತ್ತು RSSಗೆ. ತಮ್ಮ ಅಜೆಂಡಾವನ್ನ, ತಮ್ಮ ನೀಚ ಸಿದ್ಧಾಂತಗಳನ್ನ ಮಕ್ಕಳ ಮನಸ್ಸಿನಲ್ಲಿ, ಟೆಕ್ಸ್ಟ್ ಬುಕ್ಗಳಲ್ಲಿ, ಶಿಕ್ಷಣದಲ್ಲಿ ತುರುಕೋದಕ್ಕೆ ಅಂಥದ್ದೇ ವ್ಯಕ್ತಿ ಬೇಕಾಗಿತ್ತು. ಹುಡುಕಿದ್ರು, ಪ್ರಹ್ಲಾದ್ ಜೋಶಿ ಬೆಸ್ಟ್ ಅನ್ನಿಸ್ತು. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಚಡ್ಡಿ ಹಾಕೊಂಡು ಲಾಠಿ ಸುತ್ತುವ ಮನುಷ್ಯ, ಅವರೇ ಅಲ್ವಾ ಬೇಕಾಗಿರೋದು, ಅವ್ರಿಗೆ ಅಂಥವರೇ ಬೇಕಾಗಿರೋದು. ಸೊ ಅಂತ ವ್ಯಕ್ತಿ, ಈ ವ್ಯಕ್ತಿನೇ ನಮಗೆ ಇವರೇ ಬೇಕು ಅಂತ ಹಠ ಹಿಡಿದ್ರು. ನರೇಂದ್ರ ಮೋದಿ ಹೇಳಿದ್ರಂತೆ ಆ ವ್ಯಕ್ತಿಗೆ ಆಲ್ರೆಡಿ 2 ಪೋರ್ಟ್ಫೋಲಿಯೋ ಕೊಟ್ಟಿದ್ದೀನಿ, ಇನ್ನೂ ಒಂದು ಇದು ತುಂಬಾ ಮುಖ್ಯವಾದಂತಹ ಇಲಾಖೆ, ಅದನ್ನ ಹೆಚ್ಚುವರಿಯಾಗಿ ಕೊಟ್ರೆ ನಿಭಾಯಿಸೋದು ಕಷ್ಟ ಆಗುತ್ತೆ ಅಂತ. ಬಟ್ RSS ಬಿಡ್ಲಿಲ್ಲ ಅಂತ ನಮಗ್ ಬಂದಿರೋ ಮಾಹಿತಿ. ಬೇಕೇ ಬೇಕು. ಬೇಕಾದ್ರೆ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಗೆ ಕೊಟ್ಟಿರುವ ಇನ್ನೂ 2 ಮಂತ್ರಾಲಯಗಳನ್ನ ವಾಪಸ್ ತಗೊಂಡು ಕೇವಲ ಶಿಕ್ಷಣ ಸಚಿವರನ್ನಾಗಿ ಮಾಡಿ, ಈಗ ಸದ್ಯಕ್ಕೆ ಹೆಚ್ಚುವರಿ ಕೊಡಿ. ಆತ ಒಂದು RSS ವ್ಯಕ್ತಿ, ಇನ್ನೊಂದು ಬ್ರಾಹ್ಮಣ, ಅವರೇ ಬೇಕು ನಮ್ಗೆ, ಅವರೇ ಬೇಕು. ಅವರಿದ್ರೇನೆ ನಮ್ದೆಲ್ಲ ಅಜೆಂಡಾಗಳು ಪಾಸ್ ಆಗೋದು ಅಂತ RSS ಪಟ್ಟು ಹಿಡಿದು ಕೂತ್ಕೊಳ್ತು. ಇನ್ನು ಈ ಪ್ರಹ್ಲಾದ್ ಜೋಶಿಯ ಮನಸ್ಥಿತಿ ಎಂಥದ್ದು ಅನ್ನೋದ್ರ ಬಗ್ಗೆ ಇವತ್ತು ಸದನದ ಒಳಗೆ ಪ್ರಿಯಾಂಕಾ ಗಾಂಧಿ, ಸದನದ ಹೊರಗೆ ರಾಹುಲ್ ಗಾಂಧಿ ಚೆನ್ನಾಗಿ ಬಿಚ್ಚಿಟ್ರು. ಸದನದ ಒಳಗೆ ಪ್ರಿಯಾಂಕಾ ಗಾಂಧಿ ಪ್ರಹ್ಲಾದ್ ಜೋಶಿಯ ಮನಸ್ಥಿತಿಯನ್ನ ಪೋಸ್ಟ್ ಮಾರ್ಟಮ್ ಮಾಡದಂಗೆ ಹೇಳಿದ್ರು. ಬಿಲ್ಕಿಸ್ ಬಾನೋ ಅನ್ನುವಂತಹ ಹೆಣ್ಣು ಮಗಳನ್ನ ರೇಪ್ ಮಾಡಿದ 11 ರೇಪಿಸ್ಟ್ಗಳು, ಕೋರ್ಟ್ ಅಲ್ಲಿ ಸಾಬೀತಾಗಿರುವಂತಹ ರೇಪಿಸ್ಟ್ಗಳು, ಶಿಕ್ಷೆಗೆ ಒಳಗಾಗಿರುವಂತಹ ರೇಪಿಸ್ಟ್ಗಳು ಅಡ್ಡದಾರಿ ಬಳಸ್ಕೊಂಡು ಜೈಲಿನಿಂದ ಹೊರಗಡೆ ಬಂದಾಗ ಅದನ್ನು ಸ್ವಾಗತಿಸಿದ ಮನುಷ್ಯ ಈ ಪ್ರಹ್ಲಾದ್ ಜೋಶಿ ಅಂತ ಪ್ರಿಯಾಂಕಾ ಗಾಂಧಿ ದಾಳಿ ನಡೆಸಿದ್ರು. ಅಂಥ ವ್ಯಕ್ತಿ ನಮಗೆ ಶಿಕ್ಷಣ ಸಚಿವ ಅಂತ ದಾಳಿ ನಡೆಸಿದ್ರು. ಇನ್ನು ಅದಕ್ಕೆ ಬಿಜೆಪಿಯವರು ಓ ಅಂತ ಅಂದ್ರು, ಅದು ನಾರ್ಮಲ್ಲು. ಆ ಬಿಜೆಪಿಯವರು ಓಗೆ ಅಲ್ಲಿನ ಸ್ಪೀಕರ್ ಬಿರ್ಲಾ, ಓಂ ಬಿರ್ಲಾ, ಓಕೆ ಬಿಜೆಪಿಯವರು ಹೇಳೋದೇ ಸರಿ, ವಿಪಕ್ಷಗಳು ಹೇಳೋದು ಯಾವುದು ಸರಿ ಇಲ್ಲ, ಎಲ್ಲ ರೆಕಾರ್ಡಿಂದ ಕಿತ್ತು ಬಿಸಾಕ್ಬಿಡ್ತೀನಿ. ವಿಪಕ್ಷದವ್ರು ಹೇಳಿದ್ದು, ಬಿಜೆಪಿಯವ್ರು ಬೇಕಾದ್ರೆ ಯಾರನ್ನ ಎಷ್ಟು ಬೇಕಾದ್ರೂ ಟೀಕೆ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಬೈಬೋದು, ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲ ರೆಕಾರ್ಡ್ ಅಲ್ಲಿ ಇರುತ್ತೆ, ವಿಪಕ್ಷಗಳವ್ರದ್ದು ಮಾತ್ರ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಂಡ್ರು. ಬಟ್ ಪ್ರಿಯಾಂಕಾ ಗಾಂಧಿ ಹೇಳೋದನ್ನ ಎಲ್ರು ನೋಡಿದರೆ ರೀಚ್ ಆಗಿರುತ್ತೆ. ಪಾರ್ಲಿಮೆಂಟ್ ಸೆಷನ್ ಅಲ್ವಾ, ಎಲ್ಲ ಕಡೆ ಈಗ ಟೆಕ್ನಾಲಜಿಯನ್ನು ಬಳಸಿ ರೀಲ್ಸೇ ಮಾಡ್ಕೊಂಡು ಹಂಚ್ತವ್ರೆ. ಸೊ ಅದು ಅಲ್ಲಿ ನಡೆದ್ರೆ, ಸದನದ ಹೊರಗೆ ರಾಹುಲ್ ಗಾಂಧಿ ಈ ಪ್ರಹ್ಲಾದ್ ಜೋಶಿ ಒಬ್ಬ ಕೊಳಕು ಮನುಷ್ಯ, ರಾಹುಲ್ ಗಾಂಧಿ ಹೇಳಿದ್ದು. The BJP puts a man who is a defender of rapists. That's the most filthy type of man. There can be no filthier man than somebody who says that rapists need protection. That is the education minister of India today. It's strange. It's a strange reaction from the Prime Minister that there are so many people in his cabinet. He could have chosen any one of them, but he chooses a person who protects rapists. ಪ್ರಹ್ಲಾದ್ ಜೋಶಿ ಕೊಳಕು ಮನುಷ್ಯ,
ರೇಪಿಸ್ಟ್ಗಳನ್ನ ಬೆಂಬಲಿಸುವ ಮನುಷ್ಯ, ರೇಪಿಸ್ಟ್ಗಳನ್ನ ರಕ್ಷಿಸುವ ಮನಸ್ಥಿತಿ ಇರುವ ಮನುಷ್ಯ, ಅಂತಹ ವ್ಯಕ್ತಿಯನ್ನ ಇವರು ಶಿಕ್ಷಣ ಸಚಿವ ಮಾಡಿದ್ದಾರೆ ಅಂತ ಅಣ್ಣ ತಂಗಿ ಇಬ್ಬರು ಸಹ ಇವತ್ತು ಪ್ರಹ್ಲಾದ್ ಜೋಶಿ ಮಾನವನ್ನ ಸರಿಯಾಗಿ ಟ್ರೀಟ್ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ. ಸೊ ಇದಿಷ್ಟು ಪ್ರಹ್ಲಾದ್ ಜೋಶಿ ಈ ದೇಶದ ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗಿರೋದಕ್ಕೆ ಇರುವ ಹಿನ್ನೆಲೆ ಮತ್ತು ಪ್ರಹ್ಲಾದ್ ಜೋಶಿಯ ಅಸಲಿಯತ್ತು, ಆತನ ಮನಸ್ಥಿತಿ ಎಂಥದ್ದು, ರಾಹುಲ್ ಗಾಂಧಿ ಹೇಳದಂತೆ ಕೊಳಕು ಮನುಷ್ಯ, ಫಿಲ್ತಿ ಮ್ಯಾನ್, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.